ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಳಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಅಜ್ಜಿಯ ಮನೆಯಲ್ಲಿ ಪ್ರೀತಿಯಿಂದ ಹಲಸಿನ ಕಡುಬು, ಸೇಮೆಲ್ಲನದು ಶಾವಿಗೆ ಎಲ್ಲವೂ ಮಾಡಿಕೊಟ್ಟರು. ನನ್ನ ರಜಾ ದಿನಗಳು ಮೋಜಿನಿಂದ ತುಂಬಿತ್ತು. ವೆರಿ ಗುಡ್, ಕೂತ್ಕೋ. ಜಗದೀಶ, ನೀನೋದ? ಅವನಿಗೆ ಬಾಯಿ ಬರುದಿಲ್ಲ ಸರ್, ಮತ್ತೆ ಈಗ ಓದುದು. ಮಾತು ಬರದ್ರೆ ಅಂತಾಯ್ತಾ? ದಿನಕ್ಕಿಂತ ಅಂತ ಬರಲಿಕ್ಕೆ ಬರ್ತದ ಅವನಿಗೆ? ನೀನ್ ಬರ್ತಿದ್ಯಾ? ನೀನ್ ಬರಲಿಲ್ಲ, ನೀನ್ ಅವನಿಗೆ ಮಕ್ಕರ್ ಮಾಡ್ತೀಯಲ್ಲ. ಅವೆಂತ ಬರ್ದೇನು, ಓದು. ರಜೆಯಲ್ಲಿ ನನ್ನ ಗೆಳೆಯರಾದ ಸತೀಶ, ಮಮ್ಮುಟ್ಟಿ ನೋಡನೆ ಬಹಳ ಚಂದದಲ್ಲಿ ದಿನಗಳನ್ನು ಕಳೆದೆನು. ಮತ್ತು ಗೆಳೆಯರಾದ ಪ್ರವೀಣನು ಚಿನ್ನಿದಾಂಡು ಆಟವನ್ನು ಹೇಳಿಕೊಟ್ಟನು. ಇದು ನನ್ನ ರಜೆ ದಿನಗಳ ವರದಿ. ಈ ಪ್ರವೀಣ 7ನೇ ಕ್ಲಾಸ್ ಅಲ್ವನ? ಹೌದು ಸರ್, 3 ವರ್ಷದಿಂದ. ಎಂತ ಅವಸ್ಥೆ ಮಾರೆ ನಮ್ದು. ಮೊದಲ ಕ್ಲಾಸೇ ಹೊರಗೆ ಹಾಕುದಂದ್ರೆ ಇವರಿಗೆ ಮನ್ಸತ್ತು ಉಂಟ? ಹೊರಗೆ ಹಾಕಿದ್ರೇನಾ? ಇಲ್ವಾ, ನಾವೇ ಗಾಳಿ ತೋರೋಣ ಅಂತ ಹೊರಗಡೆ ಬಂದಿದ್ದೀವಿ. ಹೋಗಲ್ಲ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟ್ರೆ ಬೇಕು, ನಾಗರ ಹಾವು ರಾಮಾಚಾರಿಗೆ. ಸಮರಿ ಗೊತ್ತಾ ನಿಮ್ಮಂತ ಮೇಷ್ಟ್ರೆ ಬೇಕು, ನಮ್ಮೆಲ್ಲರ ಬಾಳಗಾರಿಗೆ. We miss all the fun, we miss all the joy, we miss you. We miss all the fun, we miss all the joy, we miss you. ಸಂಸ್ಕೃತ್ ಲೆಕ್ಚರರ್ ಜುಟ್ಟಿನಲ್ಲಿ ಚೇಳು ಕಟ್ಟಿದ್ದು, ಹಿಂದಿ ಟೀಚರ್ ಚೇರಿಗೆಲ್ಲ ಗಮ್ಮು ಹಾಕಿದ್ದು. ಇಂಗ್ಲಿಷ್ ಮೇಡಂ ಸ್ಕೂಟಿ ಟೈರು ಪಂಚರ್ ಮಾಡಿದ್ದು, ಪ್ರಿನ್ಸಿಪಾಲರನ್ನ ಟಾಯ್ಲೆಟ್ ಅಲ್ಲಿ ಕೋಳಿ ಹಾಕಿದ್ದು. ಕ್ಯಾಂಟೀನ್ನಲ್ಲಿ ರ್ಯಾಗಿಂಗ್ ಮಾಡಿದ್ದು, ಎಕ್ಸಾಮ್ ಹಾಲಲ್ಲಿ ಪಟಾಕಿ ಇಟ್ಟಿದ್ದು, ಹುಡುಗಿರ ಹಾಸಿಗೆ ರಾಕೆಟ್ ಹೊಡೆದದ್ದು, ಬ್ಲಾಕ್ ಬೋರ್ಡ್ ಅಲ್ಲಿ ಲವ್ ಲೆಟರ್ ಬರೆದದ್ದು. ಬಾಲವಿಲ್ಲದೆ ಕೋಟಿ ಚೇಷ್ಟೆ ಮಾಡಿದ ನಾವು, ಅದನ್ನು ಮನಸ್ಸಿನಲ್ಲಿ ಇಡದೆ ಮನ್ನಿಸಿ ನೀವು. ನಮಸ್ಕಾರ. ಈ ವರ್ಷ ನಮ್ಮ ಸ್ಕೂಲಲ್ಲಿ SRPT BEd ಪ್ರಶಿಕ್ಷಣಾರ್ಥಿಗಳು ಚೆನ್ನಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರು ತುಂಬ ಅಚ್ಚುಕಟ್ಟಾಗಿ
ನಮ್ಮ ಶಿಕ್ಷಕರು ಸ್ಟಾಫ್ಗಳಲ್ಲಿ ಬಂದಾಗಿ ತುಂಬ ಆಕ್ಟಿವ್ ಆಗಿ ಒಂದು ಎಲ್ಲ ಕಾರ್ಯಗಳನ್ನು ನಿರ್ವಹಿಸಿ ವಿದ್ಯಾರ್ಥಿಗಳಿಗೆ ಸ್ಪೆಷಲಿ ನಮ್ಮಲ್ಲಿ FIL ಮತ್ತು ಹಿಂದುಳಿದ ಮಕ್ಕಳ ತರಗತಿಗಳನ್ನು ಕೂಡ ಅಟೆಂಡ್ ಮಾಡಿ ಯಾವ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ರು ಅವ್ರನ್ನೂ ಕೂಡ ಒಳ್ಳೆಯ ರೀತಿಯಿಂದ ಕ್ಲಾಸನ್ನು ತಿಳ್ಕೊಂಡು ಅವ್ರನ್ನೂ ಚೆನ್ನಾಗಿ ತಯಾರು ಮಾಡಿದ್ದಾರೆ. ಒಟ್ಟಲ್ಲಿ ನಮ್ಮ ಸ್ಟಾಫಲ್ಲಿ ಅವರು ಒಂದಾಗಿ ಒಂದು ಕೆಲಸ ಮಾಡಿದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಶಿಕ್ಷಣ ಮಹಾವಿದ್ಯಾಲಯದಿಂದ ಪ್ರಸಕ್ತ 2024-25 ಸಾಲಿನಲ್ಲಿ 5 ಜನ B.Ed ಪ್ರಶಿಕ್ಷಣಾರ್ಥಿಗಳು ನಮ್ಮ ಶಾಲೆಗೆ ನಿರಂತರ ಪಾಠ ಬೋಧನೆಗೆ ಆಗಮಿಸಿದ್ದು ಸುಮಾರು 40 ದಿನಗಳವರೆಗೆ ಅವರು ನಮ್ಮ ಶಾಲೆಯಲ್ಲಿ ನಿರಂತರ ಪಾಠ ಬೋಧನೆಯಲ್ಲಿ ಬಹಳ ಕ್ರಿಯಾಶೀಲರಾಗಿ ತೊಡಗಿಕೊಂಡಿದ್ದಾರೆ. ಮಕ್ಕಳಿಗೆ ಪಾಠ ಬೋಧನೆ ಮಾತ್ರವಲ್ಲದೆ ಅವರಿಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ಅವರು ಬಹಳಷ್ಟು ಪ್ರೋತ್ಸಾಹದಾಯಕವಾದಂತಹ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಕ್ಕಳ ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಒಂದಷ್ಟು ಪಾತ್ರವನ್ನು ನಿರ್ವಹಿಸಿದ್ದಾರೆ ಅಂತ ಹೇಳೋದಕ್ಕೆ ಹೆಮ್ಮೆ ಅನಿಸುತ್ತೆ. ಈ ವಿದ್ಯಾರ್ಥಿಗಳಿಗೆ ನಾನು ಶುಭವನ್ನು ಕೋರುತ್ತಾ ಇವರ ಮುಂದಿನ ಭವಿಷ್ಯವು ಕೂಡ ಒಳ್ಳೆಯದಾಗಲಿ ಅಂತ ನಾನು ಅವರ ಶಾಲೆ ಪರವಾಗಿ ಹಾರೈಸಿದೆ. ದಿನಾಂಕ 24/8/2024 ತಮ್ಮ ಇಂಟರ್ನ್ಶಿಪ್ ಅವಧಿಯನ್ನು ಅತ್ಯಂತ ಯಶಸ್ವಿಪೂರ್ವಕವಾಗಿ ಪೂರೈಸಿದ್ದಾರೆ. ಅವರಿಗೆ ಮೊದಲನೇದಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಒಬ್ಬ ಶಿಕ್ಷಕ ಯಾವ ರೀತಿ ಬೋಧನೆ ಮತ್ತು ಕಲಿಕೆಯಲ್ಲಿ ತನ್ನನ್ನು ಸರ್ವತೋಮುಖವಾಗಿ ತೊಡಗಿಸ್ಕೊಳ್ಬೇಕನ್ನೋದಕ್ಕೆ ಇದು ಅವರಿಗೆ ಮೊದಲನೆಯ ಒಂದು ವೇದಿಕೆ ಅಂತಲೇ ಹೇಳ್ಬೋದು. ಶಿಕ್ಷಕ ಯಾವಾಗಲೂ ನಿರಂತರವಾಗಿ ಕಲಿತಾ ಇರ್ತಾನೆ, ಮಕ್ಕಳಿಗೆ ತಾನು ಕಲಿತದ್ದನ್ನು ಪ್ರಾಮಾಣಿಕವಾಗಿ ಕಲಿಸುವಂತಹ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾನೆ. ಇಲ್ಲಿ ನಮ್ಮ ಶಾಲೆ ವಾತಾವರಣವನ್ನು ನೋಡಿದ ಮೇಲೆ ಆ ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೆ ತಾವು ಕೂಡ ಮುಂದೆ ಆದರ್ಶ ಶಿಕ್ಷಕರಾಗಿ ಮಕ್ಕಳಿಗೆ ಉತ್ತಮ ಒಂದು ಶಿಕ್ಷಣವನ್ನು ನೀಡಬೇಕನ್ನುವಂತಹ ಸದಾಶಯದ ಇಚ್ಛೆಯನ್ನು ಹೊಂದಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಮುಂದಿನ ಅವರ ವೃತ್ತಿ ಜೀವನ ಉತ್ತರೋತ್ತರವಾಗಿ ಬಹಳಷ್ಟು ಒಳ್ಳೆಯದಾಗಲಿ ಅಂತ ಅವರೆಲ್ಲರಿಗೂ ತುಂಬ ಹಾರೈಸುತ್ತೇನೆ. ಧನ್ಯವಾದ. ಈ ವರ್ಷ SRCT B.Ed ಕಾಲೇಜಿನ ಪ್ರಶಿಕ್ಷಣಾರ್ಥಿಗಳ 5 ಜನ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಪಾಠ ಪ್ರವಚನಕ್ಕೆ 45 ನಿಮಿಷಗಳಿಂದ ಬಂದು ಸದರಿ ವಿದ್ಯಾರ್ಥಿಗಳು 3 ಜನ PC ಮತ್ತು ಕನ್ನಡ ಮತ್ತು ಇಂಗ್ಲೀಷ್ ಆಯಿತು. ಸೊ ಅದು ಭಾಳ ಚೆನ್ನಾಗಿ 45 ನಿಮಿಷ ನಮ್ಮ ಮಕ್ಕಳ ಜೊತೆಗೆ ಭಾಳ ಚೆನ್ನಾಗಿ ಮಾಡಿಕೊಂಡು ಯಾವ ಶಿಕ್ಷಕರನ್ನು ಕೂಡ ಮೀರಿಸದಂತೆ ನಾವು ಕೂಡ ನಿರತ ಶಿಕ್ಷಕರಿಗಿಂತ ಏನು ಕಮ್ಮಿ ಇಲ್ಲ ಅನ್ನೋದು ಹೇಳಿದ್ರೆ ಸಾಕಷ್ಟು ಟಿಪ್ಪಣಿಗಳನ್ನು ಮಾಡಿ ಮಕ್ಕಳನ್ನು ನಿರ್ಮಾಣಗಳಿಗೆ ಒಳ್ಳೆಯ ಬೋಧನೆ ಮಾಡಿದ್ದಾರೆ. ಯಾಕೆಂದರೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ನಮ್ಮ ಶಾಲೆ ಹೆಮ್ಮೆಪಟ್ಟಂಥ ಪ್ರಶಿಕ್ಷಣ ನಮ್ಮ ಶಾಲೆ ಆಗಿದ್ದು ಇವಾಗಲೂ ಸಾಂಸ್ಕೃತಿಕವಾಗಿ ಕೂಡ ಭಾಳ ಒಳ್ಳೆಯ ಕಾರ್ಯಕ್ರಮ ಕಾರ್ಯಕ್ರಮ ಪ್ರಶ್ನೆ ಕಾರ್ಯಕ್ರಮ ಜೊತೆಗೆ ವಿಜ್ಞಾನ ವಸ್ತುಗಳ ಕಾರ್ಯಕ್ರಮ ಆಮೇಲೆ ಸಮಾಜ ವಿಜ್ಞಾನ ಕಾರ್ಯಕ್ರಮ ಕನ್ನಡದಲ್ಲಿ ಹೀಗೆ ಎಲ್ಲ ವಿಷಯದಲ್ಲೂ ಕೂಡ ಅಚ್ಚುಕಟ್ಟಾಗಿ ಬಹಳಷ್ಟು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ನಿಜವಾಗ್ಲೂ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿ ಪರವಾಗಿ ಜೊತೆಗೆ ಎಲ್ಲ ಸಂಸ್ಥೆ ಸಿಬ್ಬಂದಿ ಪರವಾಗಿ ಮತ್ತೊಮ್ಮೆ ಅವಕಾಶ ಸಿಕ್ಕರೆ ಒಂದು ನಮ್ಮ ಶಾಲೆಗೆ ಮತ್ತೆ ಬನ್ನಿ ಅಂತಕ್ಕಂಥ ಆಶಯದೊಂದಿಗೆ ಮುಂದಿನ ದಿನಮಾನದಲ್ಲಿ ದೇವರು ಅವರಿಗೆಲ್ಲ ಆರೋಗ್ಯ ಜೊತೆಗೆ ಒಂದು ಈ ಒಂದು ಸರ್ಕಾರಿ ನೌಕರಿಯನ್ನು ಕೂಡ ಇಕ್ಕಿಸಲಿಕ್ಕೆ ಒಂದು ಒಳ್ಳೆಯ ಪ್ರಯತ್ನ ಮಾಡ್ತೀವಿ ಅಂತ ನಮ್ಮ ಆಶಾಭಾವನೆಗೆ ನನಗೆ ಮಾತು ಮುಗಿಸ್ತೇನೆ. ನಮ್ಮ ಶಾಲೆಯಲ್ಲಿ ಸುಮಾರು 40-42 ದಿವಸದಿಂದ B.Ed ಪ್ರಶಿಕ್ಷಣಾರ್ಥಿಗಳು ನಮ್ಮ ಶಾಲೆಯಲ್ಲಿ ಬಂದು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಲ್ಲಿ ನಿಜವಾಗಿ ನಾವು ನೋಡುವಂಥ ಒಂದು ಉತ್ತಮ ಗುಣವಾದಂತಹ ಶಿಸ್ತು, ಮಕ್ಕಳಿಗೆ ಬಹಳಷ್ಟು ಒಂದು ಕಲಿಕಾಭ್ಯಾಸ ತೊಡಗಿಸುವುದು, ಕ್ರೀಡೆಯಲ್ಲಿ ತೊಡಗಿಸುವುದು, ಜೊತೆಗೆ ಉತ್ತಮವಾದಂತಹ ಕಲಿಕಾ ಮಟ್ಟವನ್ನು ಒಂದು ಸುಧಾರಣೆ ಮಾಡಲಿಕ್ಕೆ ಬಹಳಷ್ಟು ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಪ್ರತಿಯೊಬ್ಬರು ಉತ್ತಮವಾದಂತಹ ಒಂದು ಸೇವೆಗಳನ್ನು ಸಲ್ಲಿಸಿದ್ದಾರೆ. ಅವರಲ್ಲಿ ನಾವು ನಿಜವಾಗ್ಲೂ ಭವಿಷ್ಯದ ಶಿಕ್ಷಕರನ್ನು ನಾವು ನೀಡಿದ್ದೇವೆ. ಆಮೇಲೆ ಉತ್ತಮ ಮಕ್ಕಳಿಗೆ ಸಬ್ಜೆಕ್ಟ್ ಇದ್ದರೆ ಮಕ್ಕಳಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಉತ್ತಮವಾದಂತಹ ಬೋಧನೆಗೆ ಆಮೇಲೆ ಸಬ್ಜೆಕ್ಟ್ ಇಷ್ಟ ಇತ್ತು. ಒಟ್ಟಾರೆಯಲ್ಲಿ ಎಲ್ಲರೂ ಉತ್ತಮವಾದಂತಹ ಒಂದು ಬೋಧನಾ ಜೊತೆಗೆ ಇವರು ಪಾಠ ಬೋಧನೆ ಮಾಡೋದಾಗಲಿ, ಆಮೇಲೆ ಕಲಿಕೋಪಗಳನ್ನು ತಯಾರಿಸೋದಾಗಲಿ, ಆಮೇಲೆ ವಿಷಯ ಬಿಟ್ಟು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಬೆಳೆಸೋದಾಗಲಿ, ಒಟ್ಟಾರೆಯಲ್ಲಿ ಎಲ್ಲರೂ ಉತ್ತಮವಾದಂತಹ ಒಂದು ಕಾರ್ಯವನ್ನು ನಿರ್ವಹಿಸ್ತಾರೆ. ಬಹಳಷ್ಟು ಸಂತೋಷದಾಯಕ. ಮುಂದಿನ ಭವಿಷ್ಯದಲ್ಲಿ ಖಂಡಿತವಾಗಿಯೂ ಉತ್ತಮ ಶಿಕ್ಷಕ ಅಂತಂದೇಳಿ ಆಶಿಸ್ತಾರೆ. ನಮ್ಮಲ್ಲಿ ಸುಮಾರು 45 ದಿನವರೆಗೆ ಪ್ರಶಿಕ್ಷಣಕ್ಕೆ ಬಂದಂತಹ ಇಳಕಲ್ SRCT B.Ed ಪ್ರಶಿಕ್ಷಣಾರ್ಥಿಗಳು ತುಂಬ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದ್ದಾರೆ. ಒಬ್ಬರಿಗಿಂತ ಒಬ್ಬರು ತುಂಬಾ ಕ್ರಿಯಾಶೀಲವಾಗಿ ಶಾಲೆಯ ಮಕ್ಕಳಿಗೆ ತಮ್ಮ ಸಾಮರ್ಥ್ಯಕ್ಕೆ ಮೀರಿ ಎಲ್ಲ ಹೆಚ್ಚುಕರಿಸಿದ್ದಾರೆ. ಅದೇ ಥರ ನಾವು ಹೇಳಿದ ಎಲ್ಲ ಚಟುವಟಿಕೆಗಳನ್ನು ಮಾಡಿಸಿದ್ದಾರೆ. ಮಕ್ಕಳು ಉತ್ತಮ ಕಲಿತಿದ್ದಾರೆ. ನಿಜವಾಗಿಯೂ ಒಳ್ಳೆಯ ಕೆಲಸವನ್ನು ಇವರು ಪ್ರಶಿಕ್ಷಣಾರ್ಥಿಗಳು ಮಾಡಿದ್ದಾರೆ. ಮತ್ತೊಮ್ಮೆ ನಮ್ಮ ಮುಖ್ಯಪದಗಳಿಗೆ ಹಾಗೂ ನಮ್ಮೆಲ್ಲ ವೃತ್ತಿ ಬಂಧುಗಳಿಗೆ ಎಲ್ಲ ಬರೀ B.Ed ಪ್ರಶಿಕ್ಷಣಾರ್ಥಿಗಳಿಗೆ ಹಾಗೂ SRCT ಶಿಕ್ಷಣ ಮಹಾವಿದ್ಯಾಲಯದ ಎಲ್ಲ ಸಿಬ್ಬಂದಿಗೂ ತುಂಬ ಧನ್ಯವಾದವನ್ನು ಅರ್ಪಿಸ್ತಾರೆ. ನಮ್ಮ ಶಾಲೆಗೆ ಅಂಕದಿಂದ ಬಂದಂಥ ಶಿಕ್ಷಣಾರ್ಥಿಗಳು ವಿದ್ಯಾರ್ಥಿಗಳೊಂದಿಗೆ ತುಂಬ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾರೆ. ವಿದ್ಯಾರ್ಥಿಗಳಲ್ಲಿ ತಮ್ಮ ಜೊತೆ ಇನ್ವಾಲ್ವ್ ಮಾಡ್ಕೊಂಡು ಒಳ್ಳೆಯ ರೀತಿಯಾಗಿ ಬೋಧನೆ ಮಾಡ್ತಾ ವಿದ್ಯಾರ್ಥಿಗಳನ್ನು ಅರ್ಥೈಸಿಕೊಂಡು ಅವ್ರ ಜೊತೆ ನಮ್ಮ ಸಮಯವನ್ನು ಮುಂದಿನ ಅವರಿಗೆ ವಿಶೇಷ ಅಂತ ಅನಿಸುತ್ತೆ.